ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಹೋದ ತರಗತಿಯಲ್ಲಿ ಈ ವಯಸ್ಸು ವಿಷಯಕ್ಕೆ ಸಂಬಂಧಿಸಿದಂತೆ ಟೈಪ್ 1 ಟೈಪ್ 2 ಸಮಸ್ಯೆಗಳನ್ನು ನೋಡಿದ್ದೆವು. ಇವತ್ತಿನ ದಿನ ಏನು ಮಾಡೋಣಪ್ಪ ಅಂತಂದರೆ ಟೈಪ್ 3. ಇನ್ನೂ 7-8 ಟೈಪ್ ಬರ್ತಾವೆ ಇದರಲ್ಲಿ. ಈಗ ಮೂರನೇ ವಿಧಾನ, ಯಾವ ಟೈಪ್ ಸಮಸ್ಯೆ ಇರ್ತೈತಿ ಅದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು. ನಾವು ಮೊದಲನೇ ವಿಧಾನದಲ್ಲಿ ಏನು ಮಾಡಿದೇವಪ್ಪ ಅಂತಂದ್ರೆ ತಂದೆಯ ವಯಸ್ಸು ಏನಪ್ಪ ಅಂತಂದ್ರೆ ಇಷ್ಟೈತಿ, ಮಗನ ವಯಸ್ಸು ಎಷ್ಟೈತಿ, ತಂದೆಯ ವಯಸ್ಸು ಎಷ್ಟೈತಿ, 7 ವರ್ಷಗಳ ನಂತರ ಇಷ್ಟ ಆಗ್ತೈತಿ, ಹಾಗಾದ್ರೆ ಈಗಿನ ವಯಸ್ಸು ಎಷ್ಟು ಅಂತ ಈ ಟೈಪ್ ನೋಡ್ತಿದ್ದೆವು. ಮುಂದೆ ಅಥವಾ ಹಿಂದೆ ಅನ್ನೋದನ್ನ ಸಮಸ್ಯೆಯನ್ನು ಬಿಡಿಸಿದೆವು. ಆದರೆ ಇವತ್ತೇನು ಮಾಡೋಣಪ್ಪ ಅಂತಂದಾಗ ಮೂರನೇ ಟೈಪ್, ಮೂರನೇ ವಿಧಾನವನ್ನು ನೋಡೋಣ. ನೋಡ್ರಿ ಏನು ಹೇಳ್ತೈತಿ, ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಐತಿ ಅಂತ ಹೇಳ್ತಿದ್ದಾನೆ. ಯಾರ ವಯಸ್ಸು? ತಂದೆಯ ವಯಸ್ಸು. ಮಗನ ವಯಸ್ಸು ಎಷ್ಟೈತಲ್ಲ ಆ ಮಗನ ವಯಸ್ಸಿನ 3ರಷ್ಟು ಐತಿ. ಅದನ್ನೇ ಎಷ್ಟು ವರ್ಷಗಳ ನಂತರ ಅಂತ ಹೇಳ್ತಾನೆ? 7 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಎಷ್ಟರಷ್ಟು ಆಗ್ತದೆ ಅಂತಾನೆ? 2ರಷ್ಟು ಆಗ್ತದೆ. ಹಾಗಾದ್ರೆ ತಂದೆ ಮತ್ತು ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕೇಳ್ತಾನೆ. ಇಲ್ಲಿ ಪ್ರಶ್ನೆ 1 ಟೈಪ್ ಮಾಡ್ಬೋದು, ಇದನ್ನೇ 2 ಟೈಪ್ ಬರ್ತೈತಿ. ಇಲ್ಲಿ ತಂದೆ ಮತ್ತು ಮಗನ ವಯಸ್ಸು, ತಂದೆ ಮತ್ತು ಮಗನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದೀನಿ. ಇದೇ ಪ್ರಶ್ನೆ ಹೆಂಗ್ ಮಾಡಬಹುದಪ್ಪ ಅಂತಂದಾಗ ತಂದೆಯ ಈಗಿನ ವಯಸ್ಸು ಎಷ್ಟು, ಮಗನ ಈಗಿನ ವಯಸ್ಸು ಎಷ್ಟು, 2 ಟೈಪ್ ಮಾಡ್ಬೋದ್ರಿ ಇಲ್ಲಿ. ಹಾಗಾದ್ರೆ ಈಗ ನೋಡಿ, ಈಗಿನ ತಂದೆ ಮತ್ತು ಮಗನ ವಯಸ್ಸು. ಓಕೆ, ತಂದೆ ಮತ್ತು ಮಗನ ವಯಸ್ಸು ಈಗಿಂದ ಎಷ್ಟು? ತಂದೆಯ ವಯಸ್ಸು ಏನಾಗಿರ್ಲಪ್ಪ ಅಂತಂದ್ರೆ ತಂದೆ ಒಂದು ಪಾರ್ಟ್ ಮಾಡೋಣ, ಇನ್ನೊಂದು ಏನು ಮಾಡೋಣ್ರಿ, ಮಗ ಅಂತ ಮಾಡೋಣ. ತಂದೆ ಮತ್ತು ಮಗನ ವಯಸ್ಸು ಈಗಿನ ತಂದೆ ಮತ್ತು ಮಗನ ವಯಸ್ಸು ಎಷ್ಟು? ಇಲ್ಲಿ ಏನೈತೆ ನೋಡ್ರಿ, ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಇದೆ. ಹಾಗಾದ್ರೆ ಈಗಿನ ವಯಸ್ಸು ಎಷ್ಟೈತಿ, ಮಗನ ವಯಸ್ಸು ಎಷ್ಟೈತಲ್ಲ ಅದರ 3ರಷ್ಟು ತಂದೆ ವಯಸ್ಸು ಅಂತ ನಾವು. ಹಾಗಾದ್ರೆ ಮಗನ ವಯಸ್ಸು ಈಗಿಂದ ಎಷ್ಟು ಅನ್ನೋದು ಗೊತ್ತಿಲ್ಲ, ಎಕ್ಸ್ ಆಗಿರಲಿ, ಕರೆಕ್ಟ್ ಎಕ್ಸ್ ತಗೊಂಡಿನಿ. ಹಾಗಾದ್ರೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಎಷ್ಟರಷ್ಟು ಐತ್ರಿ? 3ರಷ್ಟು. ರಷ್ಟು ಅಂದ್ರೆ ಎಷ್ಟು ಬರ್ತೈತಿ ಇಲ್ಲಿ? 3ರಷ್ಟು ಅಂದಾಗ ತಂದೆಯ ವಯಸ್ಸು ಏನಾಗಿರ್ಲಿ 3x ಆಗಿರ್ಲಿ. ಇದು ಹೆಂಗ್ ಬರ್ತದೆ ಗೊತ್ತೈತ್ರಿ? ಇದನ್ನೇ ಮೇನ್ ಇಂಪಾರ್ಟೆಂಟ್. ಫಸ್ಟ್ ಬರ್ಕೊಳ್ಳೋದು ಈಗಿನ ತಂದೆ ಮತ್ತು ಮಗನ ವಯಸ್ಸು. ಈಗಿನ ತಂದೆಯ ಮತ್ತು ಮಗನ ವಯಸ್ಸು ಎಷ್ಟಪ್ಪ ಅಂತ ಕೇಳಿದಾಗ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು. ಮಗನ ವಯಸ್ಸು ಎಷ್ಟೈತೋ ಗೊತ್ತಿಲ್ಲ, ಆ ವಯಸ್ಸಿನ 3ರಷ್ಟು ಏನಾಗೈತಪ್ಪ ಅಂತಂದ್ರೆ ತಂದೆ ವಯಸ್ಸು ಐತೆ. ಹಾಗಾಗಿ ಮಗನ ವಯಸ್ಸು ಎಕ್ಸ್ ಅಂತ ತಗೊಂಡಿವಪ್ಪ ಅಂತಂದ್ರ ತಂದೆಯ ವಯಸ್ಸು ಏನಂತ ತಗೊಳ್ಳೋನು? 3x ಅಂತ ತಗೊಳ್ಳೋನು. ಆಯ್ತು, ಈ ಫಸ್ಟ್ ಪ್ಯಾಟರ್ನ್ ಮುಗಿತು. ಈ ಸೆಕೆಂಡ್ ನೋಡ್ರಿ, 7 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟು ಆಗ್ತದ ಅಂತ ಹೇಳಕತ್ತಾನ. ಹಾಗಾದ್ರೆ ನಾವೇನು ನೋಡಿ ಇಲ್ಲಿ 7 ವರ್ಷಗಳ ನಂತರ ನೋಡಿ 7 ವರ್ಷಗಳ ನಂತರ ಏನಾಗ್ತದೆ ಅಂತ ಹೇಳ್ತಾನ? ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು. 7 ವರ್ಷಗಳ ನಂತರ ಅಂದ್ರೆ ಪ್ಲಸ್ ಮೈನಸ್, ನಂತರ ಅಂದ್ರೆ ಪ್ಲಸ್. ಹಾಗಾದ್ರೆ ಎಷ್ಟು ವರ್ಷಗಳ ನಂತರ? 7 ವರ್ಷಗಳ ನಂತರ x+7. ಇವ್ರದ್ದು 7 ವರ್ಷಗಳ ನಂತರ ಆಗ್ಯದಪ್ಪ ಅಂತಂದ್ರ ತಂದೆದ ಏನ್ ಮಾಡ್ಬೇಕೀಗ? 3x+7. ಹೆಂಗ್ ಬರೋದು ಗೊತ್ತೈತ್ರಿ? 7 ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸು. ಮಗನ ವಯಸ್ಸು x+7 ಆದ್ರ ತಂದೆ ವಯಸ್ಸು ಎಷ್ಟಾಗ್ತೈತಿ? 3x+7 ಆಗ್ತೈತಿ. 3x+7 ಯಾಕೆ ಆಗ್ತದಪ್ಪ ಅಂತ ಕೇಳಿದಾಗ ಮಗನ ವಯಸ್ಸು x ಅಂತಂದ್ರೆ ಇಲ್ಲಿ ತಂದೆಯ ವಯಸ್ಸು 3x, 3ರಷ್ಟು ಅಂತ ಹೇಳಿದಕ್ಕಾಗಿ. ಹಾಗಾದ್ರೆ 7 ವರ್ಷಗಳ ನಂತರ ಈ ತಂದೆ ಮತ್ತು ಮಗನ ವಯಸ್ಸು ಎಷ್ಟಾಗ್ತದೆ ನೋಡ್ರಿ. 7 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟು ಆಗ್ತದ. ಹಾಗಾದ್ರೆ ಮಗನ ವಯಸ್ಸು 1 ಅಂತ ತಿಳ್ಕೊಂಡ್ರೆ ಇದ್ರ ಡಬಲ್ 2ರಷ್ಟು ಅಂತಂದ್ರೆ ಇದ್ರ ವಯಸ್ಸು ಎಷ್ಟಾಗ್ತೈತ್ರಿ? 2 ಆಗ್ತೈತಿ. ಇಷ್ಟು ಬರಿದು ಬತ್ತು ಅಂದ್ರೆ ಈ ಸಮಸ್ಯೆ ಮುಗಿದ ಹಾಗೇನೆ. ಈಗ ನೋಡ್ರಿ, ಇವು ಎರಡಕ್ಕೂ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಏನಾಗ್ತೈತಿ? 2 ಇಂಟು ಬ್ರಾಕೆಟ್ ಅಥವಾ ಇಲ್ಲಿ ನೋಡ್ರಿ 2 ಇಂಟು ಬ್ರಾಕೆಟ್ x+7, 1 ಇಂಟು ಬ್ರಾಕೆಟ್ 3x+7 ಆಗ್ತೈತಿ. ಹಾಗಾದ್ರೆ ಬರೀತೀವಿ ನೋಡ್ರಿ. ಈಗ 1 ಇಂಟು ಬ್ರಾಕೆಟ್ ಓರೆ ಗುಣಾಕಾರ 1 ಇಂಟು ಬ್ರಾಕೆಟ್ 3x+7 ಈಕ್ವಲ್ ಟು 2 ಇಂಟು ಬ್ರಾಕೆಟ್ ಇದು ಓರೆ ಗುಣಾಕಾರ x+7. ಈಗ ನೋಡ್ರಿ ಇದನ್ನು ಗುಣಿಸಿ 3x ಇಂಟು 1 3x ಪ್ಲಸ್ 7 ಇಂಟು 1 7 ಈಕ್ವಲ್ 2 ಇಂಟು x 2x ಪ್ಲಸ್ ಪ್ಲಸ್ 7 2 14. ಈಗ ನೆಕ್ಸ್ಟ್ ನೋಡ್ರಿ 3x ಇಲ್ಲಿ ಐತಿ 2x ಇಲ್ಲಿ ಐತಿ 2x ಈ ಕಡೆ ಬರ್ತಂದ್ರೆ ಏನಾಗ್ತೈತ್ರಿ
3x ಮೈನಸ್ 2x ಪ್ಲಸ್ ಇದ್ದಿದ್ದು ಚಿಕನ್ ಇಜ್ಕೊಲ್ ಟು ಚಿಕನ್ ಬಂದ್ರೆ ಮೈನಸ್ಸು. ಈಗ ನೆಕ್ಸ್ಟ್ ಇಜ್ಕೊಲ್ ಟು 14 14 ಪ್ಲಸ್ 7 ಈ ಕಡೆ ಬರ್ತಂದ್ರೆ ಏನಾಗ್ತೈತಿ -7 ಬರಾಬರಿ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನಾಗ್ತದಪ್ಪ ಅಂತ ಕೇಳಿದಾಗ 3x ಒಳಗೆ 2x ಕಳೀರಿ ಏನು ಉಳಿತು x ಇಜ್ಕೊಲ್ ಟು 14 7 ಕಳೀರಿ ಎಷ್ಟು ಉಳಿತು 7. ಈಗ ನೋಡ್ರಿ x ಇಜ್ಕೊಲ್ ಟು 7 ಬರ್ತಾ. ಹಾಗಾದ್ರೆ ಇಲ್ಲಿ x ಇಜ್ಕೊಲ್ ಟು 7 ಬಂದೈತಪ್ಪ ಅಂತಂದಾಗ x ಅನ್ನೋದು ಯಾರ ವಯಸ್ಸು ಅಂತ ತಿಳ್ಕೊಂಡೇವು ನೋಡ್ರಿ, ಇಲ್ಲಿ ಮಗನ ವಯಸ್ಸು ಅಂತ ಹೇಳಿಲ್ರಿ ಇಲ್ಲಿ x. ಹಾಗಾದ್ರೆ ಮಗನ ಈಗಿನ ವಯಸ್ಸು, ಮಗನ ಈಗಿನ ವಯಸ್ಸು, ಮಗನ ಈಗಿನ ವಯಸ್ಸು ಎಷ್ಟಾಗ್ತೈತಿಪ್ಪ ಅಂತ ಕೇಳಿದಾಗ ಎಷ್ಟಾಗ್ತೈತಿ 7. ಮಗನ ಈಗಿನ ವಯಸ್ಸು 7 ಬಂತು. ಹಾಗಾದರೆ ತಂದೆಯ ಈಗಿನ ವಯಸ್ಸು, ಮಗನ ವಯಸ್ಸು x ಅಂತ ತಿಳ್ಕೊಂಡೇವ್ರ, ತಂದೆಯ ವಯಸ್ಸು ಎಷ್ಟು ಅಂತ ತಿಳ್ಕೊಂಡೇವ್ರಿ 3x ಅಂತ ತಿಳ್ಕೊಂಡೇವಲ್ಲ. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ಈಕ್ವಲ್ ಟು 3x ಅಪ್ಪ ಅಂತಂದಾಗ ಇಲ್ಲಿ ಈಕ್ವಲ್ ಟು 3x ಅಂದಾಗ ಏನಿಲ್ಲ ಅಂದ್ರೆ ಏನಿರುತ್ತೆ ಇಂಟು x ಅಪ್ಪ ಅಂತಂದ್ರೆ ಮಗನ ವಯಸ್ಸು ಎಷ್ಟೈತಿ 7 ಐತಿ. 7 ಮೂರ್ಲೆ ಎಷ್ಟೈತ್ರಿ 21. ಎಷ್ಟಾಗ್ತೈತಿ 7 ಮೂರ್ಲೆ 21 ಆಗ್ತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಇದೆ ಅಂತ ಹೇಳ್ತಿದ್ದಾನೆ. ಮಗನ ವಯಸ್ಸು 7 ಅಂದ್ರ 7, 3ರಷ್ಟು ಅಂದ್ರೆ 20 ಮೀನ್ಸ್ 7 ಮೂರ್ಲೆ 21 ಅಂತ ಹೇಳ್ತೇವೆ. ಅಲ್ಲದೆ ಇದ್ರಾಗ ಇನ್ನೊಂದು ಕನ್ಕ್ಲೂಷನ್ ಅಂತ ಬರೋಣ. 7 ವರ್ಷ ಆಗಿಂದ ತಂದೆಯ ವಯಸ್ಸು ಮಗನ ವಯಸ್ಸಿನ ಎಷ್ಟರಷ್ಟು ಹೇಳ್ಯಾನ 2ರಷ್ಟು ಹೇಳ್ಯಾನ. ಹೌದಾ, ಮಗನ ವಯಸ್ಸು ಈ ಸದ್ಯದ ಎಷ್ಟದ 7 ಅದ್ರಿ. ಎಷ್ಟು ವರ್ಷಗಳ ನಂತರ 7 ವರ್ಷಗಳ ನಂತರ 7 ವರ್ಷಗಳ ನಂತರ ಮೀನ್ಸ್ ಪ್ಲಸ್ 7 ಮಾಡಿದ್ರೆ ಎಷ್ಟೈತ್ರಿ 14 ವರ್ಷ ಆಯ್ತು. ಯಾರ್ದು ಮಗಂದು 7 ವರ್ಷಗಳ ನಂತರ ಇದ್ದಾಗ. ಹಾಗಾದಾಗ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತ ಕೇಳಿದಾಗ 7 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟು ಆಗುತ್ತದೆ ಅಂತ ಹೇಳ್ತಾನೆ. 2ರಷ್ಟು ಆಗುತ್ತದೋ ಅಥವಾ ಇಲ್ಲೋ ಅನ್ನೋದನ್ನ ನೋಡ್ರಿ. 14 ಇಂಟು 2ರಷ್ಟು ಮೀನ್ಸ್ 2, 14 28 ನೋಡ್ರಿ. ಮಗಂದು 7 ವರ್ಷದ ನಂತರ ಎಷ್ಟು ಇರ್ತಪ್ಪ 14 ವರ್ಷ ಇತ್ತಪ್ಪ ಅಂತ ತಂದಿದ್ದು ಎಷ್ಟು ಇರ್ತದ ಅನ್ನಂಗಾಯ್ತು 28 ವರ್ಷ ಅಂತ ಹೇಳ್ತೇವೆ. ಇಲ್ಲಿ ನೆನ್ಪಿಟ್ಕೋರಿ, ಯಾವುದೇ ಸಮಸ್ಯೆಗಳನ್ನ ಕೊಡ್ಲಿ ನಾವು ಮೊದಲು ಏನಪ್ಪಾ ಅಂತಂದ್ರ ಅವುಗಳನ್ನ ಸರಿಯಾದ ಕ್ರಮದಲ್ಲಿ ಬರ್ಕೊಳ್ಳೋದು ಗೊತ್ತಿತ್ತಂದ್ರ ಮುಗೀತು. ಇದು ಕ್ಲಿಯರ್ ಆಗ್ತದ. ಇದೇ ಟೈಪ್ ನೀವೇನ್ ಮಾಡ್ರಪ್ಪ ಅಂತ ಕೇಳಿದಾಗ ಇಲ್ಲಿ ಚೇಂಜ್ ಮಾಡ್ಕೋರಿ. ತಂದೆಯ ವಯಸ್ಸು 3ರಷ್ಟು ಐತ್ಲಾ, ಇಲ್ಲಿ 4ರಷ್ಟು ಅಂತ ತಗೋರಿ. ಅಥವಾ ರಾಮನ ವಯಸ್ಸು ಲಕ್ಷ್ಮಣನ ವಯಸ್ಸಿನಗಿಂತ 3ರಷ್ಟು ಹೆಚ್ಚೈತಿ. ಅಥವಾ 7 ವರ್ಷಗಳ ನಂತರ ರಾಮನ ವಯಸ್ಸು ಲಕ್ಷ್ಮಣನ ವಯಸ್ಸಿನ 4ರಷ್ಟು ಆಗುತ್ತದೆ. ಹಾಗಾದರೆ ರಾಮ ಮತ್ತು ಲಕ್ಷ್ಮಣನ ವಯಸ್ಸು ಎಷ್ಟು? ಈಗಿನ ರಾಮ ಮತ್ತು ಲಕ್ಷ್ಮಣರ ವಯಸ್ಸು ಎಷ್ಟು ಅಂದಾಗ ಇಲ್ಲಿ ತಂದೆ ಮತ್ತು ಮಗ ಅಂತ ಬರ್ಕೊಂಡೇವಲ್ಲ, ಇಲ್ಲಿ ರಾಮ ಲಕ್ಷ್ಮಣ ಅಂತ ಬರ್ಕೋರಿ. ಇಲ್ಲಿ ನಂಬರ್ಸ್ ಚೇಂಜ್ ಮಾಡ್ರಿ. ನಂಬರ್ಸ್ ಚೇಂಜ್ ಮಾಡಿ ಏನಪ್ಪ ಅಂತಂದ್ರೆ ಈಸಿಯಾಗಿ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಕಂಡುಹಿಡಿಬೋದು. ಈ ಟೈಪ್ ನಾವೇನು ಮಾಡ್ಬೋದಪ್ಪ ಅಂತ ಕೇಳಿದಾಗ ಇದು 3ನೇ ವಿಧಾನ ಅಂತ ಹೇಳ್ತೀನಿ. ಅಲ್ಲದೆ 4ನೇ ವಿಧಾನವನ್ನು ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.